ನಮಸ್ಕಾರ ರೀ ರೀಲ್ಸ್ ನೋಡೋ ಮಂದಿಗೆ ಹೆಂಗಿದಾರೆ ಎಲ್ಲರೂ. ಡ್ರೈವರ್ ಮಾಡಿರೋ ಆ ಒಂದು ತಪ್ಪಲೆ ಅವನ ಜೀವನ ಹೋಯ್ತು. ಟ್ರಕ್ ಅಂತೂ ಆಲ್ಮೋಸ್ಟ್ 75% ಡ್ಯಾಮೇಜ್ ಆಗೈತಿ. ಬೊಲೆರೋ ಅಂತೂ ಟೋಟಲ್ ಲಾಸ್ ಆಗೈತಿ. ಈ ಆಕ್ಸಿಡೆಂಟ್ ನೋಡಕತ್ತಿರಲ್ಲ, ಇದು ರಾಂಪುರ್ ಒಳಗೆ ಮನೆ ಆಗಿರೋದೈತಿ. ಟೈಮ್ ನಾವು ಹೇಳ್ತೀವಿ ಎಲ್ಲ ಟ್ರಕ್ ಡ್ರೈವರ್ದ ತಪ್ಪಿರ್ತೈತೆ ಅಂತ ಹೇಳಿ ಸರ್. ಆದರೆ ಈ ವಿಡಿಯೋ ಒಳಗೆ ನೀವು ನೋಡಕತ್ತಿದ್ದೀರಿ, ಟ್ರಕ್ನು ಅವ್ನ ಲೈನ್ದಾಗ ಅವ್ನು ಕರೆಕ್ಟ್ ಅದಾನು, ಬೊಲೆರೋದವನು ಅವ್ನ ಲೈನ್ದಾಗ ಅವ್ನು ಕರೆಕ್ಟ್ ಅದಾನು. ಆದ್ರೆ ತಪ್ಪಾಗಿರೋದೆಲ್ಲಿ ಸಿಗ್ನಲ್ ಒಳಗೆ ಬೊಲೆರೋ ಗಾಡಿ ನಿಲ್ಸ್ಕೆಸ 1 ಸೆಕೆಂಡ್ ಮಿರರ್ ಒಳಗೆ ಚೆಕ್ ಮಾಡ್ಕೆಸ ಈ ಗಾಡಿ ರೈಟ್ ಸೈಡ್ ತಗೊಳ್ಬೇಕಾದ್ರೆ ನೋಡ್ತಿದ್ದಂತಂದ್ರೆ ಈ ಆಕ್ಸಿಡೆಂಟ್ ಆಗತಿರ್ಕಿಲ್ಲ. ಡಿವೈಡರ್ಗೆ ಹೋಗಿ ಟ್ರಕ್ದ ಜೋರಿಗೆ ಹೊಡೆದಿದ್ದಕ್ಕೆ ಟ್ರಕ್ ಪಲ್ಟಿಯಾಗಿ ಬೊಲೆರೋ ಮ್ಯಾಗನ ಬಿದ್ದಕೆಸ ಬೊಲೆರೋ ಒಳಗಿರೋ ಡ್ರೈವರ್ ಅಲ್ಲೇ ಜೀವ ಬಿಟ್ಟಿದ್ದಾನು. ಬೇಕಂತೇಳಿ ಯಾರು ಆಕ್ಸಿಡೆಂಟ್ ಮಾಡಂಗಿಲ್ಲ, ಆದ್ರೆ ನಮ್ಮ ಸೆಕ್ಯೂರ್ ಒಳಗೆ ನಾವು ಇರಬೇಕು. ಅದಕ್ಕೆ ನಿಮ್ದು 2 ವೀಲರ್ ಹಿಡ್ಕೊಂಡ ಗೂಡ್ಸ್ ಒಳಗೆ ಗಾಡಿ ಮಟ್ಟ ಯಾವುದೇ ಗಾಡಿ ಇರಲಿ ಇನ್ಶೂರೆನ್ಸ್ ಮಾಡಿಸ್ರಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಡ್ರಿ, ಈ ತರ ಮೇಜರ್ ಆಕ್ಸಿಡೆಂಟ್ ಒಳಗ ಇನ್ಶೂರೆನ್ಸ್ ಇಲ್ಲ ಅಂತಂದ್ರೆ ಅವ್ರ ಪರಿಸ್ಥಿತಿ ಏನಾಗ್ತೈತಿ ಅಂತೇಳಿ. ಈ ಆಕ್ಸಿಡೆಂಟ್ ನೋಡಿ ನಿಮ್ಗೆ ಯಾರು ತಪ್ಪ ಅನಿಸ್ತು ಕಮೆಂಟ್ ಮಾಡ್ರಿ. ಮತ್ತು ಈ ತರ ಇನ್ನೊಬ್ರದ ಆಕ್ಸಿಡೆಂಟ್ ಆಗಬಾರ್ದು ಅಂತ ಹೇಳಿ ಎಲ್ಲರಿಗೂ ಶೇರ್ ಮಾಡ್ರಿ. ನಮಸ್ಕಾರ.